ಭೋಜ್ಪುರಿ ಮನೆ ಭಾಷೆಯಾಗಿರುವ ಹುಡುಗಿ ಓದಿಕೊಂಡು ಕೆಲಸಕ್ಕೆ ಬೆಂಗಳೂರಿಗೆ ಬಂದಿದ್ದಾಳೆ. ಅವಳಿಗೆ ನನ್ನ ಮಾತೃಭಾಷೆಯಾದ ಭೋಜ್ಪುರಿ ಮತ್ತು ಪರಿಸರದ ಭಾಷೆಯಾದ ಹಿಂದಿ ಮತ್ತು ಎಜುಕೇಶನ್ ನಲ್ಲಿ ಇನ್ಸ್ಟ್ರಕ್ಷನ್ ಭಾಷೆಯಾದ ಇಂಗ್ಲಿಷ್ ಮೂರು ಬರುತ್ತೆ. ಈ ತಮಿಳುನಾಡಿನ ಹುಡುಗನು ಆ ಭೋಜ್ಪುರಿಯ ಹುಡುಗಿಯು ಮದುವೆ ಆಗ್ತಾರೆ. ಆಯ್ತಾ? ಮದುವೆ ಆಗಿ ಇಬ್ರು ಅಮೆರಿಕದ ವಾಷಿಂಗ್ಟನ್ನಿಗೆ ಹೋಗ್ತಾರೆ ಕೆಲಸಕ್ಕೆ. ಅವ್ರಿಗೀಗಿಬ್ರು ಮಕ್ಕಳು. ಈಗ ಬೇತಾಳ ಪ್ರಶ್ನೆ ಕೇಳ್ತದಲ್ಲ ಅಂತದೊಂದು ಪ್ರಶ್ನೆ, ಆ ಇಬ್ಬರು ಮಕ್ಕಳ ತಾಯಿ ನುಡಿ ಯಾವುದು? ಅದರಲ್ಲಿ 6 ಆಪ್ಷನ್ ಇದೆ. ಅವರ ಅಪ್ಪನ ತಾಯಿ ನುಡಿಯಾದ ತಮಿಳೇ, ಅವನಿಗೆ ಚೆನ್ನಾಗಿ ಗೊತ್ತಿರುವ ಕನ್ನಡವೇ, ಅವನು ಓದಿದ ಭಾಷೆಯಾದ ಇಂಗ್ಲಿಷೇ, ತಾಯಿಯ ಮಾತೃಭಾಷೆಯಾದ ಭೋಜ್ಪುರಿಯೇ, ತಾಯಿಗೆ ಚೆನ್ನಾಗಿ ಪರಿಚಯ ಇರುವ ಹಿಂದಿಯೇ, ಅಥವಾ ಇಬ್ಬರೂ ಸೇರಿ ಬದುಕುತ್ತಿರುವ ಅಮೆರಿಕದ ಇಂಗ್ಲಿಷೇ? ಸರಿ, ಆಮೇಲೆ ಡಿಸೈಡ್ ಮಾಡೋಣ. ಯಾಕಿದನ್ನ ಹೇಳಿದೆ ಅಂದ್ರೆ, ನಾವು ತಾಯಿ ನುಡಿಯ ಡೆಫಿನೇಷನ್ ಇದೆಯಲ್ಲ, ಅದ್ರಲ್ಲಿ ಬಹಳ ಗೊಂದಲಕಾರಿಯಾಗಿದೆ. ಅಥವಾ ಅದನ್ನ ನಾವು ಬಿಡಿಸ್ಕೋಬೇಕಷ್ಟೇ. ಹಾಗಂತ ನಾವು ತಾಯಿ ನುಡಿಯ ಡೆಫಿನೇಷನ್ ಅನ್ನು ಅದರಲ್ಲಿ ಸ್ಪಷ್ಟತೆಯನ್ನು ನಾವು ತಂದ್ಕೋಬೇಕಷ್ಟೇ. ತಾಯಿ ನುಡಿ ಅಂದ್ರೆ ಹೆಚ್ಚಾಗಿ ತಂದೆ ತಾಯಿಗಳು ಮಾತಾಡೋದು ಅಥವಾ ಮನೆಯಲ್ಲಿ ಮಾತಾಡೋದು ಮಾತ್ರ ಅಲ್ಲ, ಪರಿಸರದ ಭಾಷೆ. ಅದು ಪರಿಸರದ ಭಾಷೆ ಅಂತ ನಾವು ಖಚಿತವಾಗಿ ಹೇಳ್ಬೋದು. ಯಾಕೆಂದ್ರೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟ ಹಲವು ಲೇಖಕರ ಮನೆಯ ಭಾಷೆ ಕನ್ನಡ ಆಗಿರಲಿಲ್ಲ. ಅವರಿಗೆ ಪರಿಸರ ಭಾಷೆಯಲ್ಲಿ ಬರೆದದ್ದು. ಕನ್ನಡದ ಲೇಖಕ ನಾ. ಕಸ್ತೂರಿಯವರ ಮನೆ ಭಾಷೆ ಮಲಯಾಳ, ಮಾಸ್ತಿಯವರ ಮನೆ ಭಾಷೆ ತಮಿಳು, ಬೇಂದ್ರೆಯವರ ಮನೆ ಭಾಷೆ ಮರಾಠಿ. ಆದ್ರೆ ಮಾಸ್ತಿಯವರಿಗೆ, ಬೇಂದ್ರೆಯವರಿಗೆ ಅಥವಾ ನಾ. ಕಸ್ತೂರಿ ಮಲಯಾಳದಿಂದ ಚೆಮ್ಮೀನ್ ಅಂತ ಒಂದು ಕಾದಂಬರಿ, ತಕಳಿ ಶಿವಶಂಕರ ಪಿಳ್ಳಿ ಅವರ ಕಾದಂಬರಿಯನ್ನು ಅನುವಾದ ಮಾಡ್ತಾರೆ. ಒಮ್ಮೆ ಓದಿ ಜೀವನದಲ್ಲಿ, ಅದ್ಭುತವಾದ ಕಾದಂಬರಿ. ಅದು ಸಾಧ್ಯ ಆಗಿದ್ದು ಕನ್ನಡದಲ್ಲಿ. ಯಾಕೆ ಸಾಧ್ಯ ಆಗಿದ್ದು ಕನ್ನಡದಲ್ಲಿ ಅಂದ್ರೆ, ಅವರೆಲ್ಲರ ಪರಿಸರದ ಭಾಷೆ ಇದ್ದಲ್ಲ, ಅದು ಕನ್ನಡ. ಹಾಗಾಗಿ ತಾಯಿ ನುಡಿ ಅಂದ್ರೆ ನನ್ನ ಪ್ರಕಾರ ಅದು ಪರಿಸರದ ಭಾಷೆ. ಮನೆ ಭಾಷೆಯನ್ನು ಅದನ್ನು ನಿರಾಕರಿಸೋದಿಲ್ಲ. ಮನೆ ಭಾಷೆ ಪ್ರಾಥಮಿಕ ಹಂತದಲ್ಲಿ ಮಗು ಮನೆಯಿಂದ ಆಚೆಗೆ ಕಾಲಿಡುವವರೆಗೆ ಅದನ್ನು ನಡೆಸಿದ್ರೆ, ಆಮೇಲೆ ಆ ಮಗುವನ್ನ ವ್ಯಕ್ತಿತ್ವವಾಗಿ ರೂಪಿಸೋದು ಮತ್ತು ಕೊರೆಯುವುದು ಬೀದಿಯ ಭಾಷೆ. ಆ ಬೀದಿಯ ಭಾಷೆ ಇದೆಯಲ್ಲ, ಅದನ್ನು ನಾವು ಪರಿಸರದ ಭಾಷೆ ಅಂತ ಕರೀತೀವಿ.